ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಮಂಗಳವಾರದ ವಿಡಿಯೋ ಆಗಿರ್ತೈತೆ ನೋಡಿರಿ. ಮಂಗಳವಾರ ನಾನು ಬೆಳಗ್ಗೆ ಅಡುಗೆ ಏನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಾಗ ನಾನು ಶೇರ್ ಮಾಡಕತ್ತೀನಿ ರೀ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಎಂಡ್ವರೆಗೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ರೀ. ಫಸ್ಟ್ ನಾನು ಇಲ್ಲಿ ಚಪಾತಿ ಹಿಟ್ಟನ್ನ ನಾದಿಟ್ಕೊಂಡಿದ್ದೆ ನೋಡಿರಿ. ಯಾಕಂತಂದ್ರೆ ಪಲ್ಯ ರೆಡಿ ಆಗೋವರೆಗೂ ಹಿಟ್ಟು ಚೆಂದ ನೆನೀತದ, ಚಪಾತಿ ಸಾಫ್ಟಾಗಿ ಚೆಂದ ಬರ್ತಾವೆ ಅಂಥೇಳಿ ಫಸ್ಟ್ ನಾನು ಅದನ್ನು ತೆಗೆದಿಟ್ಬಿಡ್ತೀನಿ ರೀ ಹಿಟ್ಟನ್ನ ಅದಕ್ಕಿಸಿ ಸೈಡಿಗೆ. ಆಮೇಲೆ 2 ಉಳ್ಳಾಗಡ್ಡಿನ ಇಲ್ಲಿ ಉದ್ದುದಾಗಿ ಸ್ಲೈಸ್ ಮಾಡ್ಕೊಕತ್ತಿದ್ದೆ ನೋಡಿರಿ. ನೀವು ಬೆಳ್ಳುಳ್ಳಿ ಬೇಕಾದ್ರೆ ಹಾಕೋಬೋದು ರೀ, ಅಥವಾ ಇದನ್ನೇ ನೀವು ಹಾಕೋಬೋದು. ಇಲ್ಲಿ 2 ಉಳ್ಳಾಗಡ್ಡಿ ನಾನು ತೊಗೊಂಡಿನಿ ರೀ. ಆಮೇಲೆ ಟೊಮೆಟೊ ಮೀಡಿಯಮ್ ಸೈಜ್ ಇರೋದು 2 ತೊಗೊಂಡಿದ್ನಿ ರೀ. ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೋಬೇಕಾಗ್ತೈತೆ ನೋಡಿರಿ. ಆಮೇಲೆ ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿರಿ ಸೈಡಿಗೆ. ಬೆಳಗ್ಗೆ ಜಲ್ದಿ ಹೋಗೋದ್ರಿಂದ ನಮ್ಮ ಮನೆಯವರು ಅದಕ್ಕೆ ಜಲ್ದಿನೇ ಮಾಡಿಬಿಡ್ತೀನಿ ರೀ ನಾನು. ಆಮೇಲೆ ಟೈಮು ಸಾಕಾಗಂಗಿಲ್ಲ ರೀ ಕೆಲವೊಮ್ಮೆ. ಏನಿಲ್ಲ, ಜಸ್ಟ್ ಉಳ್ಳಾಗಡ್ಡಿ ಟೊಮೆಟೊ ಒಗ್ಗರಣೆಗೆ ಹಾಕೋದಿರ್ತೈತಿ. ಆಮೇಲೆ ಯಾವುದು ಜಾಸ್ತಿ ಅಷ್ಟೊಂದು ಕುದಿಸ್ಕೋದು ಅವಶ್ಯಕತೆ ಇರೋದಿಲ್ಲ ಈ ಪಲ್ಯಕ್ಕೆ. ಹೀಗಾಗಿ ಉಸುಳಿ ಕಾಳನ್ನ ನಾನು ಮಾಡ್ಬೇಕಂತೇಳಿ ಇವತ್ತು ಮಾಡಾಕತ್ತಿದ್ದೆ ನೋಡಿರಿ. ಆಮೇಲೆ ಒಗ್ಗರಣೆ ಈಗ ರೆಡಿ ಆಗೈತ್ರಿ. ಇದು 1/4 kg ಇದೆ ರೀ. 1/4 kg ನಾನು ಇವತ್ತು ಮಾಡಾಕತ್ತಿರೋದು ಉಸುಳಿ ಕಾಳು. ಫಸ್ಟ್ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡಿನಿ ರೀ. ಆಮೇಲೆ ಜೀರಿಗೆ, ಆಮೇಲೆ ಉಳ್ಳಾಗಡ್ಡಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಚೆಂದಂಗೆ ಸ್ವಲ್ಪ ಪಿಂಕಿಶ್ ಕಲರ್ ಬರಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಈ ಉಸುಳಿ ಕಾಳಿಗೆ ನೋಡಿರಿ ನೀರನ್ನ ಹಾಕಂಗಿಲ್ಲ ರೀ. ನಾನು ನೀರೇ ಹಾಕೋ ಅವಶ್ಯಕತೆ ಇರೋದಿಲ್ಲ. ಪಲ್ಯ ಒಗ್ಗರಣೆ ಹೊಡೆದಾದ್ಮೇಲೆ ಹೇಳಕತ್ತೀನಿ ರೀ ನಾನು. ಹಾಗೇ ನಾವು ಇದನ್ನು ಮಾಡ್ಕೋಬೇಕ್ರಿ. ಚೆನ್ನಾಗಿ ಸಾಫ್ಟಾಗಿ ಅದಾಗ್ತೈತೆ ರೀ, ನೀರು ಬಿಡ್ತದೆ ರೀ. ನಾವು ನೀರನ್ನ ಹಾಕೋದ್ರಿಂದ ಪಲ್ಯ ಅಷ್ಟೊಂದು ಟೇಸ್ಟ್ ಬರಲ್ಲ ಅಂತ ಹೇಳ್ತೀನಿ ರೀ. ಅದಕ್ಕೆ ನಾನು ಅಡ್ವಾನ್ಸಾಗಿ ಹೇಳಕತ್ತೀನಿ ರೀ ಫ್ರೆಂಡ್ಸ್, ನೀರು ಅದೇನೋ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು. ನಾನು ಯಾವ ರೀತಿ ಮಾಡಿ ನೋಡ್ರಿ ಆ ರೀತಿ ಮಾಡಿರಿ ಚಲೋ ಆಗ್ತೈತಿ. ಬಟ್ ನೀವು ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕ್ಕೋಬೋದು. ನಾನು ಖಾರ ಹಾಕ್ಕೊಂಡಿರ್ತೀನಿ ರೀ ಪಲ್ಯಕ್ಕೆ. ಅಂದ್ರೆ ಸ್ವಲ್ಪ ಉಳಿದ್ರು ಸಂಜೆಗೆ ನಮ್ಗೆ ತಿನ್ನೋಕ್ಕಾಗ್ತದೆ ಅಂತೇಳಿ ಮಾಡ್ಕೊತೀನಿ ರೀ. ಟಿಫನ್ ಬಾಕ್ಸಿಗೆ ಆಮೇಲೆ ಕೆಲವೊಬ್ರು ಜಾಸ್ತಿ ಜನ ಇದ್ರಂದ್ರೆ ಬೆಳಗ್ಗೆ ಟೈಮಲ್ಲೇ ಖಾಲಿ ಹೋಗ್ಬಿಡ್ತೈತೆ ನೋಡಿರಿ. ಹಂಗಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಯಾಕಂದರೆ ಈವ್ನಿಂಗ್ವರೆಗೂ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟೊಂದು ತಾಳೋದಿಲ್ಲ ಪಲ್ಯ ಅಂತ ಹೇಳ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಲಿಕ್ಕೆ ಹೋಗಲ್ರಿ ನಾನು. ಹೀಗಾಗಿ ನಾನು ಮಸಾಲೆ ಖಾರ ಹಾಕ್ಕೊಂಡಿರ್ತೀನಿ ರೀ ಫ್ರೆಂಡ್ಸ್. ಆಮೇಲೆ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೆ ನಾನು ಹುರ್ಕೊಂಡಾದ್ಮೇಲೆ ಮಸಾಲೆ ಖಾರ ಹಾಕ್ಕೊಂಡು ಚೆಂದಂಗೆ ಇದು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ. ಇದೆಲ್ಲ ಮಿಕ್ಸ್ ಆದಮೇಲೆ ಉಸುಳಿನ ಹಾಕ್ಕೊಳ್ಳೋದ್ರಿ. ಉಸುಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಬಿಟ್ರೆ ಈ ಪಲ್ಯ ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ನೋಡಿರಿ, ಲೋ ಫ್ಲೇಮಲ್ಲಿ 2-3 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ರೆ ಈ ಪಲ್ಯ ರೆಡಿಯಾಗಿ ಹೋಗ್ತೈತೆ ರೀ. ಇದು ಜಲ್ದಿನೇ ರೆಡಿ ಆಗ್ತೈತೆ ನೋಡಿರಿ. ಚಪಾತಿ ಜೋಡಿ ಅಂತೂ ಸೂಪರ್ ಕಾಂಬಿನೇಷನ್ನು. ನೀವೆಲ್ಲ ಯಾವ ರೀತಿ ಮಾಡ್ತೀರಂತ ಗೊತ್ತಿಲ್ಲ ನಂಗೆ. ಈ ರೀತಿ ಯಾರಾದರೂ ಮಾಡಿದಿಲ್ಲ ಅಂದ್ರೆ ಒಂದು ಸರಿ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ರೀ. ಚಲೋ ಆಗ್ತೈತಿ, ರೈಸ್ ಜೊತೆನೂ ಚಲೋ ಇರ್ತೈತೆ ರೀ ಪಲ್ಯ. ಹೀಗಾಗಿ ಈ ರೆಸಿಪಿನ ನೀವು ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ರೀ. ಈ ಪಲ್ಯ ಇವಾಗ ರೆಡಿ ಆಗಿತ್ತು ರೀ. ಈ ಪಲ್ಯ ನಾನು ಒಂದು 2-3 ನಿಮಿಷ ಚೆಂದಂಗೆ ಕುದಿಸ್ಕೊಂಡ್ಬಿಡ್ತೀನಿ ರೀ. ನೀರಂತೂ ನಾನು ಆ್ಯಡ್ ಮಾಡಿಲ್ಲ. ಸಾಫ್ಟಾಗಿ ಎಲ್ಲ ಕರೆಕ್ಟಾಗಿ ಇದಾಗ್ತೈತೆ ರೀ. ನೀರು ಹಾಕೋ ಅವಶ್ಯಕತೆ ಇರೋಲ್ಲ. ನೀರು ಹಾಕೊಂಬಿಟ್ರೆ ಒಂದು ಸ್ವಲ್ಪ ಸರಿ ಬರಲ್ಲ ಅನಿಸುತ್ತೆ ರೀ, ಟೇಸ್ಟ್ ನನಗೆ ಇಷ್ಟ ಆಗೋಲ್ಲ. ಈ ಸ್ವಲ್ಪ ಇದನ್ನು ಕುದಿಸ್ಕೊಂಡ್ಬಿಡ್ತೀನಿ ರೀ. ಪಲ್ಯ ಈಗ ಒಗ್ಗರಣೆ ಎಲ್ಲ ಆಗೈತಲ್ಲ ರೀ. ಚೆಂದ ಮಿಕ್ಸ್ ಮಾಡಾದ್ಮೇಲೆ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ಟು ಇದನ್ನು ತೆಗೆದುಬಿಡ್ತೀನಿ ರೀ. ಆಮೇಲೆ ಚಪಾತಿ ಮಾಡ್ತೀನಿ ನೋಡಿರಿ. ಚಪಾತಿನ ಮಾಡೋದು ಸಾಫ್ಟಾಗಿ ಯಾವ ರೀತಿ ಚಪಾತಿ ಬರಬೇಕು ಅನ್ನೋದನ್ನ ಹೇಳ್ತೀನಿ ರೀ ಫ್ರೆಂಡ್ಸ್. ಫಸ್ಟ್ ನಾವು ಗೋಧಿ ಬೀಸ್ಕೋಬೇಕಾದ್ರೆ ಫುಲ್ ಸಣ್ಣಗೆ ನಾವು ಬೀಸ್ಕೋಬೇಕಾಗ್ತೈತೆ ರೀ. ಸ್ವಲ್ಪ ಅದನ್ನು ಬೀಸ್ಕೋಬೇಕಾದ್ರೂ ದಪ್ಪ ನಾವು ಬೀಸಿದ್ವಿ ಅಂದರೆ ಎಷ್ಟೇ ನಾವು ಚೆಂದ ನೆನೆಸಿ ಮಾಡಿದ್ರು ಚಪಾತಿ ಸಾಫ್ಟಾಗಿ ಬರೋದಿಲ್ಲ ರೀ. ಅದಕ್ಕೆ ನಾವು ಬೀಸ್ಬೇಕಾದ್ರೇ ಫುಲ್ ಪೌಡ್ರ್ ಥರ ಅಷ್ಟೊಂದು ಫುಲ್ ಇದಾಗಿರ್ಬೇಕು. ಅವ್ರು ಹೇಳಬೇಕು ಫುಲ್ ಸಣ್ಣಗೆ ಹಾಕ್ಕೊಡ್ರಿ ಅಂತ ಹೇಳಿದ್ರಾಯ್ತು. ಸ್ವಲ್ಪ ಅಳಸಂಗೆ ಮಾಡಿ ನಾದಬೇಕು ರೀ, ಅಂದ್ರೆ ಟೇಸ್ಟ್ ಭಾಳ ಚೆಂದ ಬರ್ತಾರೆ. ಹಿಟ್ಟು ಚೆಂದ ನೆನೀತದ್ರಿ ಅದು. ಹೀಗಾಗಿ 4 ಪದರದಿಂದ ಮಾಡೋದ್ರಂತ್ರ ಭಾರಿ ಟೇಸ್ಟ್ ರೀ. ಹೆಂಗಂದ್ರೆ ಪುರಿ ಇರುತ್ತೆ ನೋಡಿರಿ, ಪುರಿ ಹೆಂಗೆ ಲೇಯರ್ ಕಾಣಿಸ್ತದೆ ಆ ರೀತಿ ಕಾಣಿಸ್ತೈತೆ ರೀ. ಚಪಾತಿ ತಿನ್ಬೇಕಾರೆ ಭಾಳ ಚೆಂದ ಅನಿಸ್ತೈತೆ ರೀ. ತಿನ್ಬೇಕಾರೆ ಟೇಸ್ಟ್ ಅನ್ನಿಸ್ತೇ ಚೆಂದ ಅನಿಸ್ತೈತೆ ರೀ. ಅದಕ್ಕೆ ನಾನು ಯಾವಾಗಲೂ 4 ಪದರದ್ದೇ ನಾನು ಮಾಡ್ತೀನಿ ನೋಡಿರಿ ಚಪಾತಿನ. ನೀವು ಯಾವ ರೀತಿ ಮಾಡ್ತೀರಂತ ನಂಗೆ ತಿಳಿಸ್ರಿ. ನಾನಂದ್ರೆ ಯಾವಾಗಲೂ ಇದೇ ರೀತಿ ಮಾಡ್ತೀನಲ್ರಿ. ನನಗೆ ಭಾಳ ಇಷ್ಟ ಆಗ್ತೈತಿ ಈ ಥರ ಪದರ ಚಪಾತಿ. ಸಾಫ್ಟ್ ಚೆಂದಂಗೆ ಭಾಳ ಚೆಂದ ಸಾಫ್ಟ್ ಬರ್ತಾರೆ. ಗೋಧಿನ ಅಷ್ಟು ಚಲೋ ನೋಡಿ ತೊಗೋಬೇಕಾಗ್ತೈತಿ ಅಂತ ಹೇಳ್ತೀನಿ ರೀ. ಅಂದ್ರೆ ಕೆಲವೊಬ್ಬರು
ಪದರೆಲ್ಲ ಮಾಡಲ್ರಿ, ಹಿಂಗೆ ತೀಡಿ ಮಾಡ್ತಾರೆ, ಅದು ಅಷ್ಟೊಂದು ಟೇಸ್ಟ್ ಇರಲ್ಲ ಫ್ರೆಂಡ್ಸ್. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತೀನಿ ರೀ. ನೀವು ಟ್ರೈ ಮಾಡಿರಿ. ಆಮೇಲೆ ಕೋಸಂಬರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಜ್ರಿ ಮತ್ತು ಒಂದು ಸೌತೆಕಾಯಿನ ಈ ಥರ ಹೆಚ್ಚಿ ಇಟ್ಕೊಕತ್ತಿದ್ದೆ ನೋಡಿರಿ. ಎರಡನ್ನೂ ಈ ಥರ ಹೆಚ್ಚಿ ಆಮೇಲೆ ಮೊಸರು ಉಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಕೋಸಂಬರಿ ಅಥವಾ ರೈತ ಅಂತಿರೋ ರೆಡಿಯಾಗಿ ಹೋಗ್ಬಿಡ್ತೈತೆ ನೋಡಿರಿ ಫ್ರೆಂಡ್ಸ್. ಇದು ಮೊಸರು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ತಿಕ್ಕಾಗಿ ಹೋಯ್ತು. ಇದು ಇನ್ನೂ ಸ್ವಲ್ಪ ಅಳಸಾಗಬೇಕಾಗಿತ್ತು ಅನಿಸ್ತೈತೆ ರೀ. ನೀರು ಹಾಕಿದ್ರೆ ಸರಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ನೀರೇನು ಆ್ಯಡ್ ಮಾಡೋಕೆ ಹೋಗಲಿಲ್ಲ. ಇಷ್ಟೇ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇಷ್ಟೇ ಮಾಡಿಬಿಟ್ಟೆ ರೀ. ಆಮೇಲೆ ಇದಕ್ಕೆ ಕೊತ್ತಂಬರಿ ಅಥವಾ ಹಸಿಮೆಣ್ಸಿನ್ಕಾಯಿ ಬೇಕಿದ್ರೂ ನಾವು ಹಾಕ್ಕೋಬೋದು. ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕ್ಕೋಬೋದು ನೋಡಿರಿ, ಚಲೋ ಅನಿಸ್ತೈತಿ. ಇವಾಗ ಇದೆಲ್ಲ ರೆಡಿ ಆಗೈತೆ ರೀ. ಈಗ ಊಟಕ್ಕೆ ರೆಡಿ ಮಾಡಕತ್ತೀನಿ ನೋಡಿರಿ. ಪ್ಲೇಟಲ್ಲಿ ಹಾಕತ್ತೀನಿ ರೀ. ಚಪಾತಿ ನೋಡಿರಿ ಎಷ್ಟು ಸಾಫ್ಟು, ಆಮೇಲೆ ಹೆಂಗೆ ಲೇಯರ್ ಬಂದ ನೋಡಿರಿ. ಆ ಪುರಿ ತಿನ್ಬೇಕಾದ್ರೆ ಹೆಂಗಿದೆ ಅನಿಸ್ತೈತೆ ಆ ರೀತಿ ಫೀಲ್ ಆಗ್ತೈತೆ ರೀ ತಿನ್ಬೇಕಾದ್ರೆ. ನಂಗಂತೂ ಭಾಳ ಇಷ್ಟ ಆಗ್ತೈತೆ ನೋಡಿರಿ. ನೀವು ಟ್ರೈ ಮಾಡಿರಿ. ಕೆಲವೊಬ್ಬರು ಒಂದೊಂದು ಪದರ ಇಲ್ಲದೇ ಮಾಡ್ತಿರ್ತಾರೆ, 2 ಪದರ 3 ಪದರ ಮಾಡ್ತಾರೆ, ಕೆಲವರು 4 ಪದರ ಎಲ್ಲ ಮಾಡ್ತಾರೆ. ಆ ರೀತಿ ಮಾಡಿರಿ, ಭಾಳ ಸೂಪರಾಗಿ ಬರ್ತಾವೆ ಅಂತ ಹೇಳ್ತೀನಿ ರೀ. ಈಗ ಅಡುಗೆಲ್ಲ ರೆಡಿಯಾಗಿತ್ತು. ನಮ್ಮನೆಯವ್ರಿಗೆ ಊಟಕ್ಕೆ ರೆಡಿ ಮಾಡಿ ಕೊಡಾಕತ್ತೀನಿ ನೋಡ್ರಿ, ಎಲ್ಲ ಪ್ಲೇಟಲ್ಲಿ ಹಾಕಿ. ಐ ಹೋಪ್ ಇವತ್ತಿನ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.